ಭೂಮಿಯ ಮೇಲೆ ಭಗವಂತ ಇದ್ದಾನೆ ಅನ್ನೋದಕ್ಕೆ ಆಗಾಗ ಪವಾಡಗಳು ನಿದರ್ಶನಗಳು ನಡೀತಲೇ ಇರ್ತವೆ. ಇದಕ್ಕೆ ಪೂರಕವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ತರಬಳ್ಳಿ ಗೇಟ್ನಲ್ಲಿರುವ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ನಡೆದ ಸತ್ಯನಾರಾಯಣ ಸ್ವಾಮಿ ಪೂಜಾ ಮಹೋತ್ಸವದಲ್ಲಿ ಭಗವಾನ್ ಶ್ರೀ ಸಾಕ್ಷಾತ್ ಸತ್ಯನಾರಾಯಣ ಸ್ವಾಮಿಯೇ ಬಂದು ಕುಳಿತಿರುವ ಹಾಗೆ ಪವಾಡ ನಡೆದಿದೆ. ಕಳೆದ 2 ವರ್ಷಗಳಿಂದ ಪ್ರತಿ ಪೌರ್ಣಮಿಗೆ ತರಬಳ್ಳಿಯ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಲೋಕ ಕಲ್ಯಾಣಾರ್ಥವಾಗಿ ನಡೆಸಿಕೊಂಡು ಬರಲಾಗುತ್ತಿದೆ. ಈ ಪೂಜಾ ಮಹೋತ್ಸವದಲ್ಲಿ ದೇವಾಲಯದ ಧರ್ಮದರ್ಶಿಗಳಾದ ಹರೀಶ್ ದಂಪತಿಗಳು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ದೂರಗಳಿಂದ ಬಂದು ಸತ್ಯನಾರಾಯಣ ಸ್ವಾಮಿ ಪೂಜಾ ಮಹೋತ್ಸವದಲ್ಲಿ ಭಾಗವಹಿಸುತ್ತಾರೆ. ಇನ್ನು ತಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೆಸಲು ಸಾಧ್ಯವಾಗಿಲ್ಲ ಎನ್ನುವ ಭಕ್ತರು ಈ ದೇವಾಲಯದಲ್ಲಿ ಪ್ರತಿ ಹುಣ್ಣಿಮೆಯಂದು ನಡೆಯುವ ಸತ್ಯನಾರಾಯಣ ಸ್ವಾಮಿ ಪೂಜಾ ಮಹೋತ್ಸವದಲ್ಲಿ ಭಾಗವಹಿಸಿ ಭಗವಂತನಿಗೆ ತಮ್ಮ ಭಕ್ತಿ ಮತ್ತು ಕೋರಿಕೆಗಳನ್ನು ಸಮರ್ಪಣೆ ಮಾಡುತ್ತಾರೆ. ಇನ್ನು ಕಳೆದ 2 ವರ್ಷಗಳಿಂದ ಇವರು ಪ್ರತಿ ತಿಂಗಳು ಹುಣ್ಣಿಮೆಯಂದು ತಪ್ಪದೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ನಡೆಸುತ್ತಾ ಬಂದಿದ್ದು, ಈ ಪೌರ್ಣಮಿಯಂದು ಸಾಕ್ಷಾತ್ ಶ್ರೀ ಸತ್ಯನಾರಾಯಣ ಸ್ವಾಮಿಯೇ ಪೂಜಾ ಮಹೋತ್ಸವದಲ್ಲಿ ಪ್ರತ್ಯಕ್ಷನಾಗಿ ಭಕ್ತರಿಗೆ ದರ್ಶನವನ್ನು ನಡೆದಿದೆ. ಇನ್ನೂ ಈ ದೃಶ್ಯವನ್ನು ಯಾರೂ ಕೂಡ ಗಮನಿಸಲಿಲ್ಲ. ಫೋಟೋ ತೆಗೆದ ಸಂದರ್ಭದಲ್ಲಿ ಫೋಟೋದಲ್ಲಿ ಭಗವಾನ್ ಶ್ರೀ ಸತ್ಯನಾರಾಯಣ ಸ್ವಾಮಿಯೇ ಪವಾಡ ಮೂಡಿಸಿ ಇಲ್ಲಿ ಬಂದು ಕುಳಿತಿರುವ ಹಾಗೆ ಕಂಡು ಬಂದಿದ್ದು ಭಕ್ತರನ್ನು ದಿಗ್ಭ್ರಮೆಗೊಳಿಸಿದೆ. ವೀಕ್ಷಕರ ದೃಶ್ಯದಲ್ಲಿ ತಾವು ಗಮನಿಸಬಹುದು, ಸಾಕ್ಷಾತ್ ಸತ್ಯನಾರಾಯಣ ಸ್ವಾಮಿಯೇ ಬಂದು ಇಲ್ಲಿ ವಿರಾಜಮಾನವಾಗಿ ಇರುವ ರೀತಿಯಲ್ಲಿ ಈ ಒಂದು ಚಿತ್ರ ಕಂಡು ಬಂದಿದ್ದು, ಭೂಮಿಯಲ್ಲಿ ಭಗವಂತನು ಇದ್ದಾನೆ ಎಂಬುದಕ್ಕೆ ಅಥವಾ ಇಲ್ಲಿ ದೇವಾಲಯದಲ್ಲಿ ನಡೆದ ಪ್ರತಿ ಹುಣ್ಣಿಮೆಯಂದು ತಪ್ಪದೆ ನಡೆಯುತ್ತಿರುವ ಸತ್ಯನಾರಾಯಣ ಸ್ವಾಮಿಯ ಪೂಜೆಗೆ ಒಲಿದು ಭಗವಂತ ಇಲ್ಲಿ ಪ್ರತ್ಯಕ್ಷನಾಗಿದ್ದಾನೆ ಎಂದರೂ ಕೂಡ ತಪ್ಪಾಗಲಾರದು ಎಂದು ಭಕ್ತರು ಮಾತನಾಡಿಕೊಳ್ಳುತ್ತಿದ್ದಾರೆ. ಒಟ್ಟಾರೆಯಾಗಿ ಸತ್ಯನಾರಾಯಣ ಸ್ವಾಮಿಯ ಪೂಜಾ ಫಲದಿಂದ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಭಗವಾನ್ ಶ್ರೀ ಸತ್ಯನಾರಾಯಣ ಸ್ವಾಮಿಯೇ ಪ್ರತ್ಯಕ್ಷನಾಗಿ ಬಂದು ಭಕ್ತರಿಗೆ ದರ್ಶನವನ್ನು ನೀಡಿದ್ದಾನೆ.